ಗೈಸ್ ಏನು ಡಿನ್ನರ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಗ್ ರೈಸ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿನೆಲ್ಲ ಜಜ್ಕೊಂಡಿದ್ದೀನಿ ಈಗ. ಓಕೆನಾ, ಈರುಳ್ಳಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲೇ. ಇನ್ನು ಕ್ಯಾಪ್ಸಿಕಮ್ ಹಾಕಬೇಕು, ಟೊಮೊಟೊ ಎಲ್ಲ ಹಾಕಬೇಕು. ಇಲ್ಲಿ ಅನ್ನ ಬೇಯ್ತಾ ಇದೆ, ಎಗ್ ರೈಸ್ ಅಲ್ವಾ. ಟೊಮೊಟೊ ಹೆಚ್ಕೋತಾ ಇದ್ದೀನಿ. ಇದು ಪ್ಲೇಟಲ್ಲಿ ಹೆಚ್ಬೇಕಲ್ಲ, ಇಲ್ಲಾಂದರೆ ಎಲ್ಲ ಇದ್ರದ್ದು ಜ್ಯೂಸ್ ಎಲ್ಲ ಕೆಳಗೆ ಚೆಲ್ಲಿ ಹೋಗಿಬಿಡುತ್ತೆ. ಸೊ ನೀಟಾಗಿ ಇದ್ರೊಳಗೆ ಹೆಚ್ಕೋತಿದ್ದೀನಿ. ಓಕೆ, ಟೊಮೊಟೊ ಇಸ್ ರೆಡಿ ಗೈಸ್. ಈಗ ಚಿಲ್ಲಿ ಕಟ್ ಮಾಡ್ಕೋಬೇಕು. ಚಿಲ್ಲಿ ಇದನ್ನ ಐ ಥಿಂಕ್ ಹಿಂಗೆ ಕಟ್ ಮಾಡಿಬಿಡ್ತೀನಿ. ಗೈಸ್, ಈಗ ಮೆಣಸಿನ್ಕಾಯಿ ಮುಟ್ಟಿರ್ತೀವ, ಕೈ ತೊಳೆದ್ರೂ ಖಾರ ಇರುತ್ತಲ್ಲ. ಸೊ ಅದು ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ಏನು ಮಾಡಿದ್ರೆ ಹೋಗುತ್ತೆ ಅಂತ. ಈಗ ರೌಂಡಿಗೆ ಕಟ್ ಮಾಡೋದೇ ಈಸಿ ಗೈಸ್, ಬೇಗ ಆಗೋಗುತ್ತೆ. ಈ ಆನಿಯನ್ ಇದು ಅದೇ ಈರುಳ್ಳಿ ಗಿಡ ಅಂತಲ್ಲ ಥರದ್ದು, ಅದು ಕೂಡ ಹಾಕ್ತಾರೆ ಹೂವು. ಬಟ್ ಇವಾಗ ಅದನ್ನು ಹೇಳ್ತಾರೆ, ನಮ್ಮಮ್ಮ ನಗಾಡ್ತಾರೆ ಈರುಳ್ಳಿ ಗಿಡ ಅಂತ, ಹೂವು ಅಂತದು. ಇದೆಲ್ಲ ವಾಟರ್ ಇಗ್ನೋರ್ ಮಾಡಿ, ಓಕೆನಾ. ಸೊ ಇವಾಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋಕ್ಕೆ ಕ್ಯಾಪ್ಸಿಕಮ್ ಹಾಕೋದ್ರೆ ಅದು ಫ್ಲೇವರೇ ಒಳ್ಳೆ ರುಚಿ ಕೊಡುತ್ತೆ. ಇಷ್ಟ ಆಗುತ್ತೆ ನನಗೆ ಕ್ಯಾಪ್ಸಿಕಮ್ದು. ಆ್ಯಕ್ಚುಲಿ ಟೇಸ್ಟ್ ಆಯಿತು, ಸ್ಮೆಲ್ ಆಯಿತು. ಸೊ 2 ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ. ನೀವೆಲ್ಲ ಏನೇನು ಮಾಡ್ತಿದ್ದೀರಾ ಅಡುಗೆ ನೈಟ್ ಅಂತ ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ಮುದ್ದೆ ತಿಂತಿದ್ದೀರಾ ಅಥವಾ ಸಿಂಪಲ್ಲಾಗಿ ಈ ಥರ ಎಗ್ ರೈಸ್, ಕುಷ್ಕ ಗೈಸ್. ಈಗ ಡಿನ್ನರ್ಗೆಲ್ಲ ಪಲಾವು, ಟೊಮೆಟೊ ಬಾತ್ ಆ ಥರ ಎಲ್ಲ ಮಾಡ್ತೀರಾ ಅಥವಾ ಬರೀ ಬ್ರೇಕ್ಫಾಸ್ಟಿಗೆ ಮಾತ್ರ ಮಾಡ್ತೀರಾ ಅಂತ ಹೇಳಿ ನನಗೆ. ಬೇಸಿಗೆಗಾಲದಲ್ಲಿ ಸಾಂಬಾರು ಅವೆಲ್ಲ ತಿನ್ನೋಕ್ಕಾಗೋದೇ ಇಲ್ಲ ಗೈಸ್. ಅದು ತಿನ್ನಬೇಕು, ಸ್ವಲ್ಪ ತಿನ್ಬೋದಷ್ಟೇ. ಬಟ್ ಆಲ್ವೇಸ್ ಒಂದು ಆಗೋಲ್ಲ. ಚಳಿಗಾಲದಲ್ಲಿ ನೋಡಿ ಏನು ಕೊಟ್ಟರು ತಿನ್ಬೋದು. ಹಂಗೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಎಗ್ಗನ್ನ ಸ್ಕ್ರ್ಯಾಂಬಲ್ ಮಾಡ್ತಾರಲ್ಲ, ಸೊ ಅದಕ್ಕೆ ಬದಲು ನಾನು ರೈಸ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಫುಲ್ಲು ಗ್ಯಾಸಲ್ಲಿ ಫ್ರೈ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಫುಲ್ಲು ಎಗ್ಸ್ ಎಲ್ಲ ಮಿಕ್ಸ್ ಆಗೋ ಥರ. ಸೊ ರೈಸ್ಗೂ ಕೂಡ ಎಗ್ ಹತ್ತಿರುತ್ತೆ, ಚೆನ್ನಾಗಿ ಬರುತ್ತೆ. ನನಗೆ ಎಷ್ಟು ಬೇಕಷ್ಟು ರೈಸ್ ಹಾಕ್ಕೊಂಡು ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನಮ್ಮಮ್ಮ. ಇನ್ನು ಡ್ರೈ ಆಗಬೇಕದು. ಸಾಕ ಇಷ್ಟ ಅನ್ನ ಸಾಕಲ್ಲ. ನೋಡಿ ಸ್ವಲ್ಪ ಹಾಕೋದಿದ್ರೆ ಹಾಕೋಣ. ಸೊ ಇನ್ನೂ ಸ್ವಲ್ಪ ರೈಸ್ ಹಾಕಿದ್ರು ಸಾಲ್ದಂಗೆ ಆಗಲಿ ಅಂತ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು
ಮಿಕ್ಸ್ ಮಾಡ್ತಿದ್ದಾರೆ. ಗೈಸ್ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ಮಾಡಬೇಕು ಬಾಣಲಿ ಇಟ್ಬಿಟ್ಟು. ಸೆಕೆ ತಡೆಯೋಕ್ಕಾಗ್ತಿಲ್ಲ ಗೈಸ್, ಸೆಕೆ ಸೆಕೆ ಸೆಕೆ. ಸೊ ಎಣ್ಣೆ ಕಾಯ್ತಿದೆ. ಅಲ್ಲಿ ಈ ಸೈಡಿಗೆ ನಿಂತು ಅಂತ ಹೇಳಿದ್ದು ನಾನು ಹಾಕಿ ಇಲ್ಲಿ ಆಗುತ್ತೆ ಅಂತ. ಕೈ ಮೆಣಸಿನಕಾಯಿ ಗೈಸ್. ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಫ್ರೈ ಆಗಲಿ. ಕ್ಯಾಪ್ಸಿಕಮ್ ಇವಾಗ ಎಗ್ ಫ್ರೈಡ್ ರೈಸ್. ಸೋಯಾ ಸಾಸ್ ಹಾಕ್ತಾರೆ. ನಂಗೆ ಸೋಯಾ ಸಾಸ್ ಅಂದ್ರೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಸೋಯಾ ಸಾಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಈಗ. ಒಬ್ರು ಹೆಚ್ಚು ಹಾಕ್ತಾರೆ ಗೈಸ್, ನಂಗೆ ಇಷ್ಟ ಆಗಲ್ಲ ಹೆಚ್ಚೆಲ್ಲ ಹಾಕಿದ್ರೆ. ಬಾಯಿಗೆ ಜಾಸ್ತಿ ಸಿಗಬಾರ್ದು, ಹಂಗೆ ಫ್ರೈ ಆಗಿ ಮೆಲ್ಟ್ ಆಗಿರ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು. ಗೈಸ್ ನೋಡಿ ಸೀನಿ ಹೇಗಿದೆ, ಇದನ್ನೆಲ್ಲ ಹಾಕಬೇಕು. ಆ್ಯಂಡ್ ಇಲ್ಲಿ ಇದು ನಡೀತಿದೆ. ಇವಾಗ ಟೊಮೊಟೊ ಅಂತ ಇದ್ದಲ್ಲ. ಎಸ್, ಟೊಮೊಟೊ ಸಾಫ್ಟ್ ಆಗ್ತಾ ಬರ್ತಿದೆ. ಗೈಸ್ ಆಮೇಲೆ ಏನು ಗೊತ್ತಾ, ಕೊತ್ತಂಬರಿನ ಈ ಆಯಿಲ್ಗೆ ಹಾಕ್ಬಿಡ್ತೀವಿ. ಇದೊಂಥರ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಥರ. ಟೇಸ್ಟ್ ಅನ್ನೋಕ್ಕೆ ಒಂಥರ ಫ್ಲೇವರ್ ಕೊಡುತ್ತೆ ಗೈಸ್. ಎಲ್ಲ ಆದಮೇಲೆ ಇದನ್ನು ಸ್ವಲ್ಪ ಹಾಕ್ತೀವಿ ಲಾಸ್ಟಿಗೆ ಹಾಕಬೇಕು. ಬಟ್ ಅದ್ರ ಜೊತೆಗೆ ಇದನ್ನು ಇಲ್ಲಿಗೆ ಹಾಕಿದ್ರೆ ಆಯಿಲ್ಗೆ ಚೆನ್ನಾಗಿರುತ್ತೆ, ಬೇರೆ ಥರ ಟೇಸ್ಟ್ ಬರುತ್ತೆ. ಸರ್ ಟ್ರೈ ಮಾಡಿ. ಇದು ಹಾಕಿದೆ. ಇವಾಗ ಇದಕ್ಕೆ ಸ್ಪೈಸಸ್ ಹಾಕಬೇಕು. ಖಾರದ ಪುಡಿ ನಮ್ಗೆ ಎಷ್ಟು ಅನ್ನ ಇದೆ ಅದು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಮೆಣಸಿನ್ಕಾಯಿನೂ ಹಾಕಿರ್ತೀವಿ ಅಲ್ವಾ. ಆಕ್ಚುಲಿ ಪೆಪ್ಪರ್ ಪೌಡರು ಸ್ವಲ್ಪ ಹಾಕಬೇಕು. ಧನಿಯಾ ಸ್ವಲ್ಪ ಹಾಕೋಣ. ಆಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ಬೇಕಲ್ಲ, ಜಾಸ್ತಿ ಹಾಕ್ಬೇಕು. ನಾವು ಜಾಸ್ತಿ ಅಂದರೆ ಜಾಸ್ತಿ ಮಸಾಲೆ ತಿನ್ನಲ್ಲ ಗೈಸ್, ನಮಗೆ ಮೀಡಿಯಮ್ ಆಗಿರಬೇಕು. ಸೊ ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಿದ್ದಾರೆ. ಈಗ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಿದ್ದಾರೆ. ಇವಾಗ ಇದಕ್ಕೆ ರೈಸ್ ಹಾಕ್ತಾರೆ. ಭಯ ಆಗ್ತದೆ. ಸೊ ಇವಾಗ ಹಾಕ್ತಾ ಇದ್ದಾರೆ ರೈಸ್ನ, ಮಿಕ್ಸ್ ಆಗ್ತಾ ಇದೆ. ನೋಡಿ ಗೈಸ್ ಹೆಂಗ್ ಬಂದಿದೆ, ಸಖತ್ತಾಗಿದೆ. ನೋಡಿ ಗೈಸ್ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ವಿತ್ ಎಷ್ಟು ಹೆಂಗಿದೆಯಮ್ಮ? ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ನಮ್ಮ ಅಪ್ರೂವ್ಡ್. ನಮ್ಮಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗೈಸ್. ಏನೇ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವುದೋ ರೆಸಿಪಿ ಬೇಕಿದೆ ಹೇಳಿ, ಮಾಡಿಬಿಟ್ಟು ಹಾಕ್ತೀನಿ. ಓಕೆ ಗೈಸ್, ನಾನು ಇವಾಗ ಊಟ ಮಾಡ್ತೀನಿ. ಮಸಾಲೆ ಏನು ಜಾಸ್ತಿ ಹಾಕಲ್ಲ, ಯಾವುದಾದ್ರೂ ಒಂದಕ್ಕೆ ಅಷ್ಟೇ ಹಾಕೋದು.